ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಎರಡನೇ ಭಾಗ ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿ ಆ ಭಾಗದಲ್ಲಿನ 4ನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ದೀವಿ. ಆ 4ನೇ ಅಧ್ಯಾಯ ಬಡತನ, ಪಾವರ್ಟಿ. ಈಗಾಗಲೇ ನೀವು ಹಿಂದಿನ ಕ್ಲಾಸ್ಗಳಲ್ಲಿ ಫಸ್ಟ್ ಇಯರ್ ಆಗಿರ್ಬೋದು ಅಥವಾ 10th ಆಗಿರ್ಬೋದು 9th ಆಗಿರ್ಬೋದು ಅಂತ ಕ್ಲಾಸ್ಗಳಲ್ಲಿ ನೀವು ಬಡತನ ಬಗ್ಗೆ ತಿಳ್ಕೊಂಡಿರ್ತೀರಿ. ಸೊ ಅದನ್ನೇ ನಾವು ಇವತ್ತಿನ ಕ್ಲಾಸಲ್ಲಿ ಅಂದ್ರೆ ನಮ್ಮ ಸಿಲೆಬಸ್ಗೆ ಇರ್ತಕ್ಕಂಥ ಒಂದು ಅಧ್ಯಾಯ ಅದು ಬಡತನದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಬಡವರು ಎಂದರೆ ಯಾರು, ಬಡವರನ್ನು ಹೇಗೆ ಗುರುತಿಸಲಾಗ್ತದ, ಬಡತನದ ವರ್ಗೀಕರಣ, ಬಡತನ ರೇಖೆ, ಭಾರತದಲ್ಲಿ ಬಡವರ ಸಂಖ್ಯೆ ಎಷ್ಟು, ಬಡತನದ ಕಾರಣಗಳು, ಅದಲ್ಲದೆ ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳು, ಬಡತನ ಉಪಶಮನಗೊಳಿಸುವ ಕಾರ್ಯಕ್ರಮಗಳು ಮತ್ತು ಒಂದು ವಿಮರ್ಶಾತ್ಮಕ ಮೌಲ್ಯಮಾಪನ. ಹೀಗೆ ಬಡತನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಸಂಗತಿಗಳನ್ನ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳೇ, ಬಡತನ ಅನ್ನುವಂತ ಶಬ್ದದಿಂದ ನಮಗೆ ಅರ್ಥ ಆಗ್ತದ ಸಾಮಾನ್ಯವಾಗಿ ಯಾರು ಬಡವರಾಗಿರ್ತಾರಂತೇಳಿ. ಸಾಮಾನ್ಯವಾಗಿ ಆಸ್ತಿಯನ್ನ ನಾವು ತಗೊಂಡ್ರೆ, ಆಸ್ತಿಯನ್ನ ನಾವು ಪರಿಗಣಿಸಿದ್ರೆ ಯಾರಿಗೆ ಆಸ್ತಿ ಇರೋದಿಲ್ಲ ಅಥವಾ ಆಸ್ತಿ ಇಲ್ಲದಂತ ಜನರಿಗೆ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದ್ರೆ ಬಡವರು ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆ ಬಡವರಲ್ಲಿ ಸುಮಾರು ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ಕೂಡ ಈ ಬಡತನದ ಬಗ್ಗೆ ಅಥವಾ ಬಡತನವನ್ನ ಕಡಿಮೆಗೊಳಿಸುವಂತ ಅನೇಕ ಕಾರ್ಯಕ್ರಮಗಳು, ಅನೇಕ ಚರ್ಚೆಗಳು ಈ ಬಡತನದ ಮೇಲೆ ಆಗಿದೆ. ಅಂದ್ರೆ ನಮ್ಮ ಭಾರತದಲ್ಲಿನ ಬಡವರ ಸಂಖ್ಯೆಯನ್ನ ಕಡಿಮೆಗೊಳಿಸಲಿಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರದ ನಂತರದಲ್ಲಿ ಏನು ಚರ್ಚೆ ಶುರು ಆಗಿದೆ, ಏನು ನೀತಿಗಳು ಜಾರಿಗೆ ಬಂದಿದ್ದೇವೆ, ಆ ಎಲ್ಲ ನೀತಿಗಳಿಂದ ಆ ಎಲ್ಲ ಕಾರ್ಯಕ್ರಮಗಳಿಂದ ಕೂಡ ಇನ್ನೂವರೆಗೆ ನಮ್ಮ ದೇಶದಲ್ಲಿನ ಬಡವರ ಸಂಖ್ಯೆ ಕಡಿಮೆ ಆಗಿಲ್ಲ ಅನ್ನೋದು ನಾವು ತಿಳ್ಕೊಂಡಂತ ಒಂದು ಸಂಗತಿ. ಸೊ ಇಲ್ಲಿ ಜಗತ್ತಿನ ಸುಮಾರು 1/5 ಅಂದ್ರೆ 1/5 ಆಫ್ ದಿ ಪೀಪಲ್ ಆರ್ ಲಿವಿಂಗ್ ಇನ್ ಇಂಡಿಯಾ. ಜಗತ್ತಿನ ಜನಸಂಖ್ಯೆಯಲ್ಲಿನ ಸುಮಾರು 1/5 ಜನ ನಮ್ಮ ದೇಶದಲ್ಲಿ ವಾಸವಾಗಿದ್ದಾರ. ಅಂದ್ರೆ ಸುಮಾರು 1/5 ಜನ ನಮ್ಮ ದೇಶದಲ್ಲಿ ವಾಸವಾಗಿದ್ದಾರ, ಭಾರತ ದೇಶದಲ್ಲಿ ವಾಸವಾಗಿದ್ದಾರ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಅದಲ್ಲದೆ ಜಗತ್ತಿನಲ್ಲಿ ಸುಮಾರು 300 ದಶಲಕ್ಷ ಜನ ಇವರು ಮಿನಿಮಮ್ ಬೇಸಿಕ್ ನೀಡ್ಸ್ ಅಂದ್ರೆ ಮೂಲ ಸವಲತ್ತುಗಳು, ಮೂಲ ಸೌಕರ್ಯಗಳು, ಮೂಲ ಅಗತ್ಯತೆಗಳು ಪಡೆಯದೇ ಇರುವಂತ ಜನಸಂಖ್ಯೆಯನ್ನ ನಮ್ಮ ಇಡೀ ಪ್ರಪಂಚದಲ್ಲಿ ಕಾಣ್ತೀವಿ, ಇಡೀ ಜಗತ್ತಿನಲ್ಲಿ ಕಾಣ್ತೀವಿ. ಸೊ ಹೀಗೆ ಒಂದು ಜಗತ್ತು ಕೂಡ ಅಥವಾ ಪ್ರಪಂಚಾದ್ಯಂತ ಈ ಬಡತನದ ಸಮಸ್ಯೆಯನ್ನು ನಾವು ಅಲ್ಲಿ ಕಾಣ್ತಾ ಇದೀವಿ. ಕೇವಲ ಭಾರತ ಅಥವಾ ಹಿಂದುಳಿದ ದೇಶಗಳಲ್ಲಿ ಅಷ್ಟೇ ಬಡತನ ಇಲ್ಲದೆ ಇಡೀ ಜಗತ್ತಿನಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದ್ದೀವಿ. ಸೊ ಬಡತನ ಅಂದ್ರೆ ಏನು, ಸಾಮಾನ್ಯವಾಗಿ ಬಡತನ ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋದ್ರೆ, ದೇಶದ ಜನಸಂಖ್ಯೆಯ ಒಂದು ವರ್ಗಕ್ಕೆ ಅಂದ್ರೆ ದೇಶದಲ್ಲಿ ಏನು ಜನರು ವಾಸವಾಗಿದ್ದಾರ ಆ ಜನರಲ್ಲಿನ ಒಂದು ವರ್ಗಕ್ಕೆ ಮೂಲ ಅಗತ್ಯತೆಗಳು ಅಂದ್ರೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳಂತಹ ಅಥವಾ ಆರೋಗ್ಯ ಸೌಲಭ್ಯಗಳಂತಹ ಅಗತ್ಯತೆಗಳು ಸಿಗದೇ ಇರುವಂತ ಸ್ಥಿತಿ ಅಥವಾ ಪಡೀಲಿಕ್ಕೆ ಆಗದೇ ಇರುವಂತ ಸ್ಥಿತಿ. ಅಂದ್ರೆ ಜನಸಂಖ್ಯೆಯ ಒಂದು ವರ್ಗ, ಯಾವ ವರ್ಗಕ್ಕೆ ಮೂಲ ಅಗತ್ಯತೆಗಳು ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ಪಡೆಯಲಿಕ್ಕೆ ಆಗದೇ ಇರುವಂತ ಸ್ಥಿತಿಗೆ ನಾವು ಬಡತನ ಅಂತ ಹೇಳಿ ಕರಿತೀವಿ. ಸೊ ಅಂತ ಜನರಿಗೆ, ಯಾವ ಜನರಿಗೆ ಮೂಲ ಅಗತ್ಯತೆಗಳು ಪಡೀಲಿಕ್ಕೆ ಆಗೋದಿಲ್ಲ ಅಂತ ಜನರಿಗೆ ನಾವು ಬಡವರು ಅಂತ ಹೇಳಿ ನಾವಲ್ಲಿ ಕರಿತೀವಿ. ಓಕೆ, ಸೊ ಇಲ್ಲಿ
ಯಾರು ಬಡವರು ಅಂದಾಗ a section of the people in a country are not able to get the minimum basic needs. A section of the people ಅಂದ್ರೆ ಜನಸಂಖ್ಯೆಯ ಒಂದು ವರ್ಗ, ದೇಶದಲ್ಲಿನ ಜನಸಂಖ್ಯೆಯ ಒಂದು ವರ್ಗ ಯಾರಿಗೆ ಮಿನಿಮಮ್ ಬೇಸಿಕ್ ನೀಡ್ಸ್, ಕನಿಷ್ಠ ಅಗತ್ಯತೆಗಳು, ಕನಿಷ್ಠ ಮೂಲ ಅಗತ್ಯತೆಗಳು, ಅವು ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಸೌಲಭ್ಯ ಅಥವಾ ಕುಡಿಯುವ ನೀರಾಗಿರ್ಬೋದು, ಆಮೇಲೆ ಸ್ಯಾನಿಟೇಷನ್ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಇಂಥ ಅನೇಕ ಅಗತ್ಯ ಸೌಲಭ್ಯಗಳು ಪಡಿಲಿಕ್ಕೆ ಆಗೋದಿಲ್ಲ. ಅಂತಹ ಜನರಿಗೆ ನಾವು ಬಡವರು ಅಂತೇಳಿ ಕರಿತಾ ಇದ್ದೀವಿ. ಯಾರಿಗೆ ಮೂಲ ಅಗತ್ಯತೆಗಳನ್ನು ಪಡೆಯಲಿಕ್ಕೆ ಆಗೋದಿಲ್ಲ, ಮೂಲ ಅಗತ್ಯತೆಗಳು ಸಿಗೋದಿಲ್ಲ, ಅಂತಹ ಜನರಿಗೆ ನಾವು ಬಡವರು ಅಂತೇಳಿ ಕರೀತೀವಿ. ಸೊ ಇಂತಹ ಬಡವರು ಅನೇಕ ಲಕ್ಷಣಗಳನ್ನು ಹೊಂದಿರ್ತಾರೆ. ಅಂದ್ರೆ ಈ ಲಕ್ಷಣಗಳನ್ನ ಹೊಂದಿರುವಂತಹ ಜನರಿಗೆ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದ್ರೆ ಬಡವರು ಅಂತೇಳಿ ನಾವಲ್ಲಿ ಕರಿಬಹುದು. ಅದರಲ್ಲಿ ಮೊದಲನೇ ಲಕ್ಷಣ ಅಂತಂದ್ರೆ ದಿ ಪೂರ್ ಪೀಪಲ್ ಪೊಸೆಸ್ ಫ್ಯೂ ಅಸೆಟ್ಸ್ ಅಂಡ್ ರಿಸೈಡ್ಸ್ ಇನ್ ಎ ಕಚ್ಚಾ ಹಟ್ಸ್. ದಿ ಪೂರ್ ಪೀಪಲ್ ಹೂ ಡೋಂಟ್ ಪೊಸೆಸ್ ಅ ಫ್ಯೂ ಅಸೆಟ್ಸ್ ಅಂತಂದ್ರೆ ಕಡಿಮೆ ಆಸ್ತಿ ಉಳ್ಳಂತ ಜನರಿಗೆ ನಾವು ಬಡವರು ಅಂತೇಳಿ ಕರೀತೀವಿ. ಹೂ ರಿಸೈಡ್ಸ್ ಇನ್ ಅ ಕಚ್ಚಾ ಹಟ್ಸ್ ಅಂದ್ರೆ ಈ ಗುಡಿಸಲುಗಳಲ್ಲಿ ವಾಸವಾಗಿರುವಂತ ಜನರಿಗೆ ನಾವು ಬಡವರು ಅಂತೇಳಿ ಕರಿತೀವಿ. ಗುಡಿಸಲು ಅಂದ್ರೆ ನಮಗೆ ಗೊತ್ತಿರಬಹುದು, ಈ ಬಾಂಬು ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು, ಅಂತದೊಂದು ಸೆಡ್ ಮಾಡಿ ಅಂತ ಒಂದು ಕೊಪ್ಪೆನ ರಚಿಸಿ ಆ ಕೊಪ್ಪೆಗಳಲ್ಲಿ ಅಥವಾ ಗುಡಿಸಲುಗಳಲ್ಲಿ ವಾಸವಾಗಿರುವಂತಹ ಜನರಿಗೆ ನಾವು ಬಡವರು ಅಂತೇಳಿ ಕರಿತೀವಿ. ಎರಡನೇ ಲಕ್ಷಣ ನೋಡೋದಾದ್ರೆ ನೆಕ್ಸ್ಟ್ ಫ್ಯೂಚರ್